ನಾನೆಂತು ಕರೆಯಲೀಗ, ನಾನ್ಯಾರನ್ನು ಕರೆಯಲೀಗ ರಾಮ ಹನುತ. ರಾಮ ರಾಮ ಜನಕ ನಿಮ್ಮಾಜ್ಞೆಯಂತಲೇ, ರಾಮಚಂದ್ರ ಜನಕ ನಿಮ್ಮಾಜ್ಞೆಯಂತಲೇ ಪಡೆಯಲು ನಾನೆನ್ನು ನಿಮ್ಮಯ ಜನಕ. ಜನಕ ಜನಕ ನನ್ನಗಲಿ ಹೋಗುವೆ ವದನನ ನೀಡುವ ರಾಮ. ರಾಮ ರಾಮ ಅರದು ಬೆರೆದೆಂತು ಭಾವಿಸುವೆನೋ, ಅರದು ಬೆರೆದೆಂತು ಭಾವಿಸುವೆನೋ. ಸತ್ಯವಂ ಪಾಲಿಸು ನೀ ಜನಕ ಜನಕ. ರಾಮ ರಾಮಚಂದ್ರ ರಾಮ ರಾಮಚಂದ್ರ ಪ್ರಭುವೇ, ನನ್ನ ಆಜ್ಞೆಯನ್ನು ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನು ಏತಕ್ಕೆ ಕೇಳಬೇ? ಧೀರನಾದರೆ ನನ್ನನ್ನು ಖಂಡಿಸಿ ಈ ರಾಜ್ಯಭಾರವನ್ನು ನೀನು ಏತಕ್ಕೆ ಆಳಬಾರದು? ರಾಮಚಂದ್ರ. ಶಿವ ತಂದೆಯೇ, ಎಂಥ ಕರುಣ ಕಠೋರವಾದ ಮಾತುಗಳನ್ನು ಆಡಿರುವೆ. ಇನ್ನು ಬಹುಕಾಲು ಈ ರಾಜ್ಯಭಾರವನ್ನು ನೀನೇ ಆಳುತ್ತಿರಬೇಕು. ನಾನೆಂತೂ ವನವಾಸಕ್ಕೆ ಹೋಗತಕ್ಕವನು, ಎಂದಿಗೂ ಕೊಟ್ಟ ಭಾಷೆಗೆ ತಪ್ಪಬಾರದು. ಅದು 4 ವರ್ಷ ವನವಾಸವನ್ನು ಮಾಡಿ ಹಿಂತಿರುಗಿ ಬಂದು ಪುನಃ ನಿಮ್ಮ ಪಾದ ಸೇವೆಯನ್ನು ಮಾಡಲು ಸಿದ್ಧನಾಗಿರುವೆನು. ರಾಮ ರಾಮಚಂದ್ರ, ನೀನು ವನವಾಸಕ್ಕೆ ಹೋಗುವುದು ತಪ್ಪಿಸುವುದು ಅವಕಾಶವಾಗಿರುವುದು. ರಾಮ. ಜನನಿ ತಂದೆಯೇ, ಹೇಗಾದರೆ ನನಗೆ ಪಿತೃವಾಕ್ಯವು ಮಾತೃವಾಕ್ಯವು ಎರಡು ಸಮವಾದ ಕಾರಣ ಹಿಂದಿರುವ ಬುದ್ಧಿ ನಾಳೆ ಇರುವುದಿಲ್ಲ. ನೀನು ಸಂದೇಹವಾದ ಕಾರಣ ನಮ್ಮ ಚಿಕ್ಕಮ್ಮನವರಿಗೆ ಕೊಟ್ಟಿರುವ ವರ ಪ್ರಕಾರವನ್ನು ನಾನು ವನವಾಸಕ್ಕೆ ಹೋಗಿ ಬರುವೆನು. ನೀವು ಸೋದರ ಮಗನ ಮನೆಗೆ ಹೋಗಿರುವ ಭರತನನ್ನು ತರಕರಿಸಿ ಆತನಿಗೆ ಒಪ್ಪಿಸಬೇಕು. ನಾನು ಮುಖ್ಯವಾಗಿ ಎಂತಗೂ ನಿಲ್ಲುವುದಿಲ್ಲ. ನಮಸ್ಕರಿಸುವೆನು. ರಾಮಚಂದ್ರ, ನೀನು ವನವಾಸಕ್ಕೆ ಹೋಗುವುದು ತಪ್ಪಿಸುವುದು ಅವಶ್ಯವಾಗಿರುವುದು. ಈ ದಿನವಾದರೂ ಇಲ್ಲಿಯೇ ಇದ್ದು ಮುಖ ದರ್ಶನವನ್ನು ಕೊಟ್ಟು ನಾಳೆಯಾದರೂ ಪ್ರಯಾಣವನ್ನು ಮಾಡು. ರಾಮಚಂದ್ರ. ಸುಮಂತ್ರನೇ, ರಾಮಚಂದ್ರನ ಸಕಲ ಸೈನ್ಯವು ನಡೆಯಲಿ. ಸಕಲವು ರಾಮನ ಹಿಂದೆ ಹೋದರೆ ಕೆನೆ ತೆಗೆದ ಹಾಲಿನಂತೆ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಏನು ತಾನೇ ಆಳಿಯಾನು? ತೃಣವು ಹೋಗಕೂಡದು, ನಾರು ಮುಡಿಯ ವಿನಃ. ಛೀ ಪಾಪಿಯೇ, ಏತಕ್ಕೆ ನನ್ನನ್ನು ಹೀಯಾಳಿಸುವೆ? ರಾಮಚಂದ್ರ. ತಂದೆ ಸಂತಾಯಿಸಕ ರಾಜ್ಯಗಳೆಲ್ಲವೂ ಅರಸರಿಗಲ್ಲದೆ ಇವೆಲ್ಲವೂ ಇಲ್ಲದೆ ಭರತನು ಏನು ಮಾಡುವನು? ನಾನಾದರೂ ಋಷಿಚಾರ್ಯದಿಂದ ವನವಾಸಕ್ಕೆ ಹೋಗತಕ್ಕವನು. ರಾಮಚಂದ್ರ, ವನವಾಸಕ್ಕೆ ಹೋಗುತ್ತಿರುವ ನಿಮಗೇಕೆ ಈ ದಿವ್ಯಾಭರಣ? ಕಳೆಚಿಟ್ಟು ನಾನು ಕೊಡುವ ನಾರು ಮುಡಿಗಳನ್ನು ಸ್ವೀಕರಿಸಿ. ರಾಮಚಂದ್ರ. ಮುನಿವೆ ಚಾತರೆ ಸೋತೆ ಒನಕೆ ಬೋಪೆ ಬೋತಾಗೆ ಐಸಾ ದಿಂದ ಮಾಯಿಗ ನೀನು ಆಜ್ಞೆಯೋ ತಾಯೇ. ವನದಲ್ಲಿ ಕಾಲವು ಕಳೆಯುವ
ಜನನಿ, ನಿಮ್ಮ ಆಜ್ಞೆಯಂತೆ ವನವಾಸಕ್ಕೆ ಹೋಗಿ ಬರುವುದು. ಆಜ್ಞೆಯನ್ನು ಕೊಡು. ಹಾಗೆ ಆಗಲಿ, 6 ಮುಡಿಗಳನ್ನು ಕೊಡುತ್ತೇನೆ. ಇದು ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ. ಜನನಿ, ನಾರು ಮುಡಿಯನ್ನಿಟ್ಟು ಕಾರುಣಿವಿ ಪಿನಗೆ. ರಾಮಚಂದ್ರ, ನಾರು ಮುಡಿಯನ್ನಿಟ್ಟು ಕಾರುಣಿವಿ ಪಿನಗೆ, ಕೋರಿದ ಕೋರಿಕೆ ಈಡೇರಿತು ನನಗೆ. ರಾಮ, ಕೋರಿದ ಕೋರಿಕೆ ಈಡೇರಿತು ನನಗೆ. ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ, ಇದ ಕೊಳ್ಳೈ ರಾಮನೇ. ಆ, ಆ, ಆ. ಅಮ್ಮ ಜನನಿ, ಹೋಗಿ ಬರುವೆನು. ಸ್ವೀಕರಿಸಿ. ಆ, ರಾಮ ಲಕ್ಷ್ಮಣ, ರಾಮಚಂದ್ರ. ನೀನು ಸಹ ಸ್ವೀಕರಿಸು. ಮುಂದೇನು ಗತಿ? ಸೀತಾ, ನೀನು ಸಹ 6 ಮುಡಿಗಳನ್ನು ಸ್ವೀಕರಿಸು. ತಮ್ಮ ಇಷ್ಟದಂತೆ ಆಗಲಿ ಇರ್ತೇವೆ. ಸೇರಲೆ ಅಳಿಯೋದಲ್ಲ, ಸೇರಲೆ ಅಳಿಯೋದಲ್ಲ, ಕತ್ತಿಯಲ್ಲಿ ತೂಗೋದಲ್ಲ. ಸೇರಲೆ ಅಳಿಯೋದಲ್ಲ, ಸಕ್ರಿಯಲ್ಲಿ ತೂಗೋದಲ್ಲ, ಸಂಜೆಯಲ್ಲಿ ಸಿಕ್ಕೋದಲ್ಲ, ಹಳ್ಳಿಯಲ್ಲಿ ಮಾರೋದಲ್ಲ. ಮಾರುವೆ ನಾನಲ್ಲ, ಮಾಯದ 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 ಕಣ್ಣ. ಹೂವಾಗಿ ಹುಟ್ಟೋದಲ್ಲ, ಹೂವಾಗಿ ಹುಟ್ಟೋದಲ್ಲ, ಕಾಯಾಗಿ ಬೆಳೆಯೋದಲ್ಲ. ಹೂವಾಗಿ ಹುಟ್ಟೋದಲ್ಲ, ಕಾಯಾಗಿ ಬೆಳೆಯೋದಲ್ಲ, ಸಂತೆಯಲ್ಲಿ ಸಿಕ್ಕೋದಲ್ಲ. ಸಾರಿ ಸಾರಿ ಅದಲ್ಲ, ಮಾರುವೆ ನಾನಲ್ಲ, ಮಾಯದ 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 ಕಣ್ಣ. ಸೇರಲಿ ಹರಿಯೋದಲ್ಲ, ಸೇರಲಿ ಹರಿಯೋದಲ್ಲ, ಸಂಜೆಯಲ್ಲಿ ಸಿಕ್ಕೋದಲ್ಲ, ಸಂಜೆಯಲ್ಲಿ ಸಿಕ್ಕೋದಲ್ಲ, ನೀರಲ್ಲಿ ಬರೋದಲ್ಲ. ಸಾರಿ ಸಾರಿ ಅಲ್ಲ, ಮಾರುವೆ ನಾನಲ್ಲ. ಸೇರಲಿ ಅಳಿಯೋದಲ್ಲ, ಸೇರಲಿ ಅಳಿಯೋದಲ್ಲ, ಸಂಜೆಯಲ್ಲಿ ಸಿಕ್ಕೋದಲ್ಲ. ಹಾಗೆ ಬೀದಿ ತಿರ್ಗೋದಲ್ಲ. ಸಾರಿ ಸಾರಿ ಎಲ್ಲ ಮಾರುವೆ ನಾನಣ್ಣ, ಮಾಯದ ಮಾಯದ ಅಣ್ಣ.
ಪ್ರಿಯೆ, ಸ್ವಾಮಿ ಅಪರೂಪವಾದಿಯಾದ ರಾಮೇಶ್ವರ, ಅಪರೂಪವಾದಿಯಾದ ನಿನ್ನನ್ನು ಇಂತಹ ಘೋರ ಅರಣ್ಯದಲ್ಲಿ ನಡೆಸಬೇಕಾಯ್ತಲ್ಲ. ಆರ್ಯಪುತ್ರನೇ, ಇಂಥ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ನೋಯಿಸಬೇಡ ಪ್ರಭು. ನಿನ್ನೊಡನೆ ಇರುವಾಗ ನನಗೆ ಕಷ್ಟವೆಂದರೇನು ಸ್ವಾಮಿ? ನಾನು ಪ್ರಿಯೆ. ಸಂತೋಷದಿಂದಲೇ ಇರುವೆನು ಸ್ವಾಮಿ. ಪ್ರಿಯೆ, ಈ ಚಿತ್ರಕೂಟವು ಎಷ್ಟು ಮನೋಹರವಾಗಿರುವುದು. ಹೌದು ಸ್ವಾಮಿ. ಮಮ್ಮ ಸ್ವಾಮಿ, ಪ್ರಿಯೆ, ಬಗೆ ಕೊಲ್ಬುದಿ ಪ್ರಾತಃಕಾಲಕ್ಕೀಗ, ಬಗೆ ಕೊಲ್ಬುದಿ ಪ್ರಾತಃಕಾಲಕ್ಕೀಗ, ಬಗೆ ಕೊಲ್ಬುದಿ. ಚಂದಮಾದ ಹಿತಕ್ಕೆ ಚಂದ ತೋರುವುದೀಗ. ಚಂದಮಾದ ಮನಕ್ಕೆ ಅರ್ಧ ತೋರುವುದಿ, ಅರ್ಧ ತೋರುವುದಿ ಮನಕ್ಕೆ ಈಗ ಎಂದು. ಬಗೆ ಕೊಲ್ಬುದಿ ಪ್ರಾತಃಕಾಲಕ್ಕೀಗ, ಆರ್ಯಪುತ್ರನೇ, ಅಲ್ಲಿ ಕಾಣುತ್ತಿರುವ ಆ ನದಿ ಆದರೂ ಯಾವುದು ಸ್ವಾಮಿ? ಕಾಂತೆ ತಿಳಿಸಿವೆ. ನಾಡು ದೇವಿ ನದಿಯಂ, ಜಾನಕಿ ನಾಡು ದೇವಿ ನದಿಯಂ, ಸ್ವಾಮಿ, ಸೀತೆ ನಾಡು ದೇವಿ ನದಿಯಂ, ವರದ ವಿಕ್ರಮ ಪದಾರ್ಥ ಜಾತ್ರೆಯ, ವರದ ವಿಕ್ರಮ ಪದಾರ್ಥ ಜಾತ್ರೆಯ, ಮುರುಗ ಮರುದ ಪಿತನೆಯ, ಮುರುಗ ಮರುದ ಪಿತನೆಯ, ತರಸೆ ತುಗಮೋ ಕುಮಿತಲೋಚನೆ, ತರಸೆ ತುಗಮೋ ಕುಮಿತಲೋಚನೆ, ತಾನು ಮಾರು ನಿಲಯ, ನಾಡು ದೇವಿ ನದಿಯಂ, ಜಾನಕಿ ನಾಡು ದೇವಿ ನದಿಯಂ, ಸೀತೆ ನಾಡು ದೇವಿ ನದಿಯಂ. ಪ್ರಿಯೆ, ಈ ನದಿಯು ನಮ್ಮ ಮಾತಾ ಪಿತೃಗಳಿಗೆ ಸದ್ಗತಿಯನ್ನು ಉಂಟು ಮಾಡಿದ ಗಂಗಾ ನದಿಯು. ಈ ದೇವಿಗೆ ಪೂಜೆಯನ್ನು ಮಾಡಿ ಮುಂದೆ ಪ್ರಯಾಣವನ್ನು ಬೆಳೆಸಿದರು. ತಮ್ಮ ಇಷ್ಟಂತೆ ಆಗಲಿ ಸ್ವಾಮಿ. ಗಂಗೆ ಬಂದೇ ಮಂಡಲ ದೇವಿ ಪಾಲಿಸು ಮಾತಾ ಬೇಡುವೆ ನಮ್ಮ ತುರಾರಿಯೇ ಬೇಡುವೆ ನಮ್ಮ ಸೇತ ರೂಪ ಗಂಗೆ ಗೋದನಾಥ ಮೌಳಿ ಗಂಗೆ
ನಾವು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಹೋಗುವವರೆಗೂ ನಮಗೆ ಯಾವ ತೊಂದರೆ ಆಗದಂತೆ ಹರಿಸಿ ಕಾಪಾಡು ತಾಯಿ. ಪ್ರಿಯೆ, ನಾವು ಇನ್ನು ಮುಂದೆ ಕಾಣಿಸೋ ವನವನ್ನು ಸೇರುವೆನು. ನಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಮನಕ್ಕೆ ಆರೋಷ ಮಧುರೇಗ ನೋಡೆ ಮನವು ಆ ಪ್ರಿಯೆ, ತಿಳಿಸಿ. ಮನಕ್ಕೆ ಆರೋಷ ಮಧುರೇಗ ನೋಡೆ ಮನವು ಆ ಸ್ವಾಮಿ ಅಲ್ಲಿ ನೋಡು ಸ್ವಾಮಿ. ವನವನ್ನು ಸೇರುವೆನು. ತಮ್ಮ ಇಷ್ಟಂತೆ ಆಗಲಿ ನಡೆಯಿರಿ ಸ್ವಾಮಿ. ಅನುಜ, ಲಕ್ಷ್ಮಣ, ಅಗ್ರಜ. ನಾವು ಇನ್ನು ಮುಂದೆ ಕಾಣುವ ವನವನ್ನು ಸೇರುವೆನು. ಬಪ್ಪಣೆ ಅಂತ ಆಗಲಿ. ಎಲ್ಲಿ ನೋಡಲು ಸ್ವಾಮಿ ಅಲ್ಲಲ್ಲಿ ವನವೋ, ಎಲ್ಲಿ ನೋಡಲು ಸ್ವಾಮಿ ಮಲ್ಲೆ ಮಲ್ಲಿಗೆ ಜಾಜಿ ಪುಷ್ಪಗಳು ಮಲ್ಲೆ ಮಲ್ಲಿಗೆ ಜಾಜಿ ಪುಷ್ಪಗಳು ಗೆಲ್ಸೋತ್ತಾಗಿರುವ ಜೀವನವು ಎಲ್ಲಿ ನೋಡಲು
ಹೌದು ಸ್ವಾಮಿ. ಈ ಚಿತ್ರಕೂಟದಲ್ಲಿ ವಾಸ ಮಾಡಿಕೊಂಡಿರಲ್ವೇ? ತಮ್ಮ ಇಷ್ಟದಿಂದ ಅದು ಅಲ್ಲದೆ ಈ ಚಿತ್ರಕೂಟವು ತಾಂಗಾಳಿಯಿಂದ ಕೂಡಿದ ನಮಗೆ ಎಷ್ಟು ಆನಂದವಾಗಿರುವುದು. ಸುಮಂತ್ರನೇ, ಇನ್ನು ನೀನು ವೈಯಕ್ತಿಕ ತೆರಳು. ಆಗಬಹುದು. ರಾಮ, ಸುಮಂತ್ರನೇ, ರಾಮ ಲಕ್ಷ್ಮಣ ಸೀತೆಯವರು ನನ್ನ ನಗರವನ್ನು ಬಿಟ್ಟು ಬಿಟ್ಟರೆ ಮಹಾರಾಜರೇ, ನಾನೇ ಅವರನ್ನು ಕರೆದುಕೊಂಡು ಹೋಗಿ ಆ ಗಂಗಾ ನದಿಯನ್ನು ದಾಟಿಸಿ ಬಂದಿರುವನು. ರಾಮಚಂದ್ರ, ರಾಮ ರಾಮಚಂದ್ರ. ರಾಮನೇ ಪೋದೆಯ ವನಕ್ಕೆ ಇಡಾದೆಯ. ರಾಮ ರಾಮಚಂದ್ರ, ರಾಮನೇ ಪೋದೆಯ ವನಕ್ಕೆ ಇಡಾದೆಯ. ನಿಲ್ಲ ಮುಖವನ್ನು ನಾನೆಂದು ನೋಡದೆ. ರಾಮನೇ ಪೋದೆಯ ವನಕ್ಕೆ ಇಡಾದೆಯ. ರಾಮ ರಾಮಚಂದ್ರ, ರಾಮ. ದಾನವು ಬಿಟ್ಟು ದಾನವು ಬಿಟ್ಟು ಕನಕ ಮರಣವು ಬಿಟ್ಟು. ರಾಮಚಂದ್ರ, ರಾಮ ಧನವು ಬಿಟ್ಟು ಕನಕ ಮರಣವು ಬಿಟ್ಟು. ಆಳು ಕೈಕೆಯೊಳಿಂದ ಈ ತರ ನಾರೇ. ರಾಮನೇ ಬೋದೆಯ ರಾಮ ರಾಮಚಂದ್ರ, ರಾಮ. ರಾಜಭೋಗವು ಬಿಟ್ಟು ಮಾತಾ ಪಿತೃಗಳ ಬಿಟ್ಟು. ರಾಮ ರಾಮಚಂದ್ರ, ರಾಜಭೋಗವ ಬಿಟ್ಟು ಮಾತಾ ಪಿತೃಗಳ ಬಿಟ್ಟು. ಘೋರಗನದೋಳು ಈ ತರನಾದೆ. ರಾಮನೇ ಪೋದೆಯ ವನಕ್ಕೆ ಇಡಾದೆಯ. ರಾಮ ರಾಮಚಂದ್ರ, ರಾಮ ರಾಮ ರಾಮಚಂದ್ರ, ರಾಮಚಂದ್ರ. ರಾಮ ರಾಮಚಂದ್ರ, ನಿನ್ನನ್ನಗಲಿ ನಾನು ಹೇಗೆ ತಾನು ಜೀವಿಸಲಿ? ಲಕ್ಷ್ಮಣ, ಸೀತೆ, ರಾಮಚಂದ್ರ, ರಾಮ, ರಾಮಚಂದ್ರ. ಸ್ವಾಮಿ,
ಇನ್ನೇನು ರಾಮ ಲಕ್ಷ್ಮಣರು ಸೀತೆಯೊಡಗೂಡಿ ಅರಣ್ಯವಾಸಕ್ಕೆ ಹೊರಟು ಹೋದರು. ಇನ್ನು ನಾವೇ ಸ್ವತಃ ನಮ್ಮ ಮಗನನ್ನು ಬರಮಾಡಿ ಆದಷ್ಟು ವಿಜೃಂಭಣೆಯಿಂದ ಈ ರಾಜ್ಯದ ಪಟ್ಟಾಭಿಷೇಕವನ್ನು ನನ್ನ ಮಗನಿಗೆ ಕಟ್ಟಬೇಕಂತೆ. ಪ್ರಭು, ಮಾತನಾಡದೆ ಮೌನವಾಗಿ ಕುಳಿತಿರುವಿರಲ್ಲ, ಏಕೆ ಸ್ವಾಮಿ? ನನ್ನ ಮೇಲೆ ಕೋಪವೇ? ಒಂದೇ ಒಂದು ಮಾತನಾಡಬಾರದೆ ಪ್ರಭು? ಸ್ವಾಮಿ, ಪ್ರಭು, ಸ್ವಾಮಿ, ಅಯ್ಯೋ ಪ್ರಾಣೇಶ್ವರ, ಅಯ್ಯೋ ಸ್ವರ್ಗವನ್ನು ಸೇರಿದಿರಾ ಪ್ರಭು? ಅಯ್ಯೋ ಆಳು ಮಂದರೆಯ ಮಾತನ್ನು ಕೇಳಿಕೊಂಡು ನನ್ನ ಸೌಭಾಗ್ಯವನ್ನು ನಾನೇ ಕಳಚಿಕೊಂಡೆನಲ್ಲವೇ? ಪ್ರಿಯ ಪ್ರಶಾಂತ ಹೃದಯ ಹಾನಿ ಹೊಂದಿದೆಯ ಪ್ರಿಯ. ಕಳಚಿಕೊಂಡೆನಲ್ಲವೇ ಸ್ವಾಮಿ? ನನ್ನನ್ನು ಮಾತನಾಡಿ ಪ್ರಭು, ಮಾತನಾಡಿ. ಅಯ್ಯೋ ಆಳು ಮಂದರೆ, ನಿನಗೇನಾದ್ರೂ ಆಗಬಾರದೇನೆ? ನನ್ನ ಮಕ್ಕಳಾದ ಭರತ ಶತ್ರುಘ್ನರು ಬರುವವರೆವಿಗೂ ಈ ನನ್ನ ಸ್ವಾಮಿಯ ಮೃತದೇಹವನ್ನು ತೈಲ ದೋಣಿಯಲ್ಲಿರಿಸಿ ಸಂರಕ್ಷಿಸಿಡುವೆ. ಹರಿ ಹರಿ ಮಾಧವ ಕರುಣಾಲಯನ ಅಂಬುಜನಾಭ ಪನ್ನಗಸಯನ. ಹರಿ ಹರಿ ಮಾಧವ ಕರುಣಾಲಯನ ಅಂಬುಜನಾಭ ಪನ್ನಗಸಯನ. ಆಯಾ ಮಾಯಾ ಅಖಿಲೋದ್ಧಾರಕ ಆಯಾ ಮಾಯಾ
ಅಗ್ರಜ, ಪೂಜ್ಯರಾದ ವಸಿಷ್ಠರು ಬರುತ್ತಿರುವರು. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತ್ರಿಭುವನ ಜನನಯ ನಾಮಿ ರಾಮ, ತ್ರಿಭುವನ ಜನನಯ ನಾಮಿ ರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ತಾರಕ ನಾಮ ದಶರಥ ರಾಮ, ತಾರಕ ನಾಮ ದಶರಥ ರಾಮ. ಧನುಜ ವಿರಾಮ ಪಟ್ಟಾಭಿ ರಾಮ, ಧನುಜ ವಿರಾಮ ಪಟ್ಟಾಭಿ ರಾಮ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ಅಮರ ವಿಕುಲ ಜಲನಿಧಿ ಸೋಮ, ರಾಮ ರವಿಕುಲ ಜಲನಿಧಿ ಸೋಮ. ಭೂಮಿ ದೂತ ರಾಮ, ರಾಮ ರವಿಕುಲ ಜಲನಿಧಿ ಸೋಮ. ಭೂಮಿ ದೂತ ರಾಮ, ಕಾಮಿತದಾಯಕ ಕರುಣ ರಾಮ. ಕಾಮಿತದಾಯಕ ಕರುಣ ರಾಮ. ಕೋಮಲ ನೀಲ ಸರೋಜ ಜಾವ, ಕೋಮಲ ನೀಲ ಸರೋಜ ಜಾವ. ಜಯ ಜಯ ಶ್ರೀರಾಮ ರಘುವರ ಶುಭಕರ ಶ್ರೀರಾಮ. ಅಗ್ರಜ, ಪೂಜ್ಯರಾದ ವಸಿಷ್ಠರು ಬರುತ್ತಿರುವರು. ಪೂಜ್ಯರಿಗೆ ವಂದಿಸುವೆ. ಬರೆಸುತ್ತಿದ್ದರೆ ನಿಮ್ಮ ಏನುವರೆಗೂ ಮಂಗಳವಾಗಲಿ. ಮೇಲೆ ಕೇಳಿ. ಪೂಜ್ಯರೇ, ಬರ್ತಾನೆ. ನಮ್ಮ ಜನನಿ ಜನಕರು ಕುಶಲದಿಂದಿರುವರೆ, ಕ್ಷೇಮದಿಂದಿರುವರೆ ಪೇಳುವಂತನಾಗಿ ಬರೆದು ಬರ್ತಾನೆ. ನಿಮ್ಮ ಅಗ್ರಜರು ಗಂಗಾಳಿಯನ್ನು ದಾಟಿದ ಸಮಾಚಾರವನ್ನು ಕೇಳಿ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದ. ಹಾ ಜನಕ, ಹಾ ಜನಕ, ಮೃತಪಟ್ಟಯ್ಯ, ಇನ್ಯಾರು ಗತಿ ನಮಗೆ? ಹಾ ರಾಮಚಂದ್ರ, ನಿನಗೆ ವನವಾಸ ಪ್ರಾಪ್ತಿವಾಯಿತೆ. ಪಾತಕಿಯಾದ ಕೈಕಾದೇವಿಯಿಂದಲೇ ನಿನಗೆ ವನವಾಸ ಪ್ರಾಪ್ತಿವಾಯಿತೆ. ಹಾ ರಾಮ, ಮುಂದೇನು ಗತಿ ರಾಮ? ಜನಕನೇ ಪೋದೆಯ ತನವನ್ನು ಬಿಟ್ಟಯ, ಜನಕನೇ ಪೋದೆಯ ತನವನ್ನು ಬಿಟ್ಟಯ. ನನಗಾರು ಇದರಿನ್ನು, ನನಗ್ಯಾರು ಇದರಿನ್ನು, ಇದರೇ ಇನ ಮುನ್ನು. ಜನಕನೇ ಪೋದೆಯ ತನವನ್ನು ಬಿಟ್ಟಯ, ಜನಕ ಜನಕ. ಜನಕ ಮೃತಪಟ್ಟೆಯ. ಅಗಟಾವು ರಘುನಾಥ ಮೋಸದಿಂದಲೇ ನಿನ್ನ, ಅಗಟಾವು ರಘುನಾಥ ಮೋಸದಿಂದಲೇ
ಹಠವಾಗೈದರೆ ನಿನ್ನ ಹಠವಾಗೈದರೆ ನಿನ್ನ ಯಾರು ಪಾಲಿಪಾರಿನ್ನು ಜನಕಾನೆ ಪೋದೆಯ ತನವನ್ನು ಬಿಟ್ಟೆಯ ಜನಕ ಮೃತಪಟ್ಟೆಯ ಇನ್ಯಾರು ಗತಿ ನಮಗೆ ಆ ರಾಮಚಂದ್ರ ಮುಂದೇನು ಗತಿ ಆ ರಾಮ ಗಣಪಾತಕಿ ಕೈ ಕೆಯ ಹಾ ರಾಮಚಂದ್ರ ಗಣಪಾತಕಿ ಕೈ ಕೆಯ ಗರ್ಭಾದಿ ಜನಿಸಿದ ಜನಕನ ಮೃತ್ಯುವಿಗೆ ಕಾರಣ ನಾನಾರೆ ಜನಕನೇ ಪೋದೆಯ ತನವನ್ನು ಬಿಟ್ಟೆಯ ಜನಕ 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 ನಿನ್ನನ್ನು ಬಿಟ್ಟು ಹಾ ರಾಮಚಂದ್ರ ಜನಕ ನಿನ್ನನು ಬಿಟ್ಟು ರಾಮನೇ ವನವಾಸಕ್ಕೆ ಗುರಿಯೋಗಲಿ ಲೋಕ ನೌದಂಜವೀರಾಯ್ತೆ ಜನಕನೇ ಪೋದೆಯ ತನವನ್ನು ಬಿಟ್ಟೆಯ ಜನಕ 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 ಹಾ ರಾಮಚಂದ್ರ ಪದಕಿಯಾದ ಕೈಕಾದೇವಿಯಿಂದಲೇ ನಿನಗೆ ವನವಾಸ ಪ್ರಾಪ್ತಿವಾಯಿತೆ ಆ ಜನಕ ನೀನು ನಮ್ಮನ್ನು ಓರ್ವನನ್ನೇ ಬಿಟ್ಟು ಹೋದೆಯ ಮುಂದೇನು ಗತಿ ಹಾ ರಾಮಚಂದ್ರ ನಮಗೆ ಯಾರು ಗತಿ ಮುಂದೆ ಪಿತನೇ ಪಾಲಕನೇ ಪಿತನೇ ಆಹಾ ಪುತ್ರ ಶೋಕಕ್ಕೆ ಮೃತನಾಗುವೆಯ ಪುತ್ರ
ಅಗ್ರಜ ಜನಕ ಶಾಂತನಾಗು. ಯಾತಕ್ಕೆ ಸೋಕಿಪೆ ಭೂತಲ ದೀಚನೆ, ಯಾತಕ್ಕೆ ಸೋಕಿಪೆ ಭೂತಲ ದೀಚನೆ, ಸೀತಾಕಾಂತಗೆ ಸೀತಾಕಾಂತ್ಯಗೆ ಪ್ರೀತಿಯ ಕೂರನ್ನ, ಯಾತಕ್ಕೆ ಸೋಕಿಪೆ ಭೂತಲ ದೀಚನೆ. ಮಾತುಮತಿಗೆ ಕಡು ಕ್ರಾಂತಿಯಂ ಕೆಡುಕುತ್ತ, ಮಾತುಮತಿಗೆ ಕಡು ಕ್ರಾಂತಿಯಂ ಕೆಡುಕುತ್ತ, ನೀತಿಯಲ್ಲವೋ ಗೆಲು ನೀತಿಯಲ್ಲವೋ ಗೆಲು ಈ ತರದಿ ಅನ್ನ, ಯಾತಕ್ಕೆ ಸೋಕಿಪೆ ಭೂತಲ ದೀಚನೆ, ಯಾತಕ್ಕೆ ಸೋಕಿಪೆ. ಅಗ್ರಜ ಅಗ್ರಜ ಮನವನ್ನು ಶಾಂತಪಡಿಸಬೇಕು. ನಾವೀ ರೀತಿ ದುಃಖಪಟ್ಟರೆ ಇನ್ನು ನಮ್ಮ ಮಾದವರ ದುಃಖ ಅಧಿಕವಾಗುವುದು. ಹೇಳು ಅಗ್ರಜ. ಆಗಲೇ ಆಗಲೇ ಅನುಜ. ಆಹಾ ಅಗ್ರಜ, ಇದೇನಿದು? ನಮ್ಮ ಚಿಕ್ಕಮ್ಮನವರ ಕೈಗದೆ ವಿಲ್ಲ ಬರುತ್ತಿರುವರು. ಏನು ಛೈ ಮಕ್ಕಳೇ, ಅಣತೆಯಾರಿತೆ ಅಣೆಯ ಬರಹ ಅಳಿತೆ, ಅಣತೆಯಾರಿತೆ. ಪ್ರಾಣೇಶ್ವರ ಸ್ವಾಮಿ, ಎಲ್ಲಿರುವಿರಿ? ನನ್ನನ್ನು ಕ್ಷಮಿಸಿ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ, ಪತಿಯ ನಗಲಿ ಚಿತಿಯಳು ನಾ. ಪ್ರಾಣೇಶ್ವರ ಪತಿಯನಗಲಿ ಚಿತಿಯಳು ನಾ ಪತಿತಳಾದೆನೆ, ಅಣತೆಯಾರಿತೆ ಅಣೆಯ ಬರಹ ಅಳಿತೆ, ಅಣತೆಯಾರಿತೆ. ಎಲ್ಲಿರುವಿರಿ? ಪ್ರಾಣೇಶ್ವರ ಪ್ರಭು, ಮರಳುಗಾಡಿನಂತೆ ಎನ್ನ ಬಾಳು ಒಣಗಿದೆ ಸ್ವಾಮಿ. ಮರಳುಗಾಡಿನಂತೆ ಎನ್ನ ಬಾಳು ಒಣಗಿದೆ, ಪರರ ಮಾತು ಕೇಳಿ ನಾ ಮೋಸ ಹೋದೆ. ಪರರ ಮಾತ ಕೇಳಿ ನಾ ಮೋಸ ಹೋದೆನೆ, ಅಣತೆಯಾರಿತೆ ಅಣೆಯ ಬರಹ ಅಳಿತೆ, ಅಣತೆಯಾರಿತೆ ಅಣತೆಯಾರಿತೆ ಅಣತೆಯಾರಿತೆ. ಅಯ್ಯೋ, ನನ್ನ ಕೈಯಾರೆ ಬಂಧು ಮಿತ್ರರೊಡಗೂಡಿ ನನ್ನ ಪತಿಯನ್ನು ಕಳೆದುಕೊಂಡೆನಲ್ಲ. ಅದು ಮಕ್ಕಳಾದ ಭರತ ಶತ್ರುಘ್ನರು ಇತ್ತಲೇ ಬರುವಂತಿದೆ. ಭರತ, ಛೈ ಮಕ್ಕಳೇ, ಈ ಪ್ರಪಂಚ ಇರುವವರೆಗೂ ನಾನು ನಿಮಗೆ ಮಗನಾಗಬಹುದೇ? ನೀವು
ನನಗೆ ತಾಯಾಗಬಹುದೇ? ಜೈ ಮೂರ್ಖದ ಮಳೆ ತೊಲಗು ಇಲ್ಲಿಂದ. ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನು ಮಗನೇ? ಇದಕ್ಕಿಂತ ಅಪರಾಧವೇ? ರವಿಕುಲಕ್ಕೆ ಒಳ್ಳೆ ಕೀರ್ತಿಯನ್ನು ತಂದಿದ್ದನೇ ಇಲ್ಲದೆ ಕೇಡು ಉಂಟಿಟ್ಟ ಎಂಬ ಪಾದಕ್ಕೆ ನೀನು ಜೈ ಮೂರ್ಖಲೇ ತೊಲಗು ಇಲ್ಲಿಂದ. ಎಷ್ಟೋ ಕಷ್ಟಪಟ್ಟು ರಾಮನನ್ನು ವನವಾಸಕ್ಕೆ ಕಳುಹಿಸಿ ಈ ವಿಶಾಲವಾದ ಕೌಶಲ ರಾಜ್ಯವನ್ನು ನಿನಗೆ ಪಟ್ಟು ಕಟ್ಟುವಂತೆ ಮಾಡಿದ ನನ್ನ ಅಪರಾಧವಾಯಿತೆ. ನನ್ನನ್ನು ಕ್ಷಮಿಸು ಮಗ. ಪಟ್ಟಾಭಿಷೇಕಕ್ಕೆ ಸಿದ್ಧನಾಗುವೆಯಂತೆ ಬಾ ಕುಮಾರ. ಇದಕ್ಕಿಂತ ಅಪರಾಧವೇ? ರಘುರಾಮನನ್ನು ವನವಾಸ ಕಲಿಸಿದೆ, ಜನಕರಿಗೆ ಮೃತ್ಯುವನ್ನು ಉಂಟು ಮಾಡಿದೆ, ನನಗೆ ತಕ್ಕೆ ಇನ್ನೂ ಮೃತ್ಯುವನ್ನು ಉಂಟು ಮಾಡಿದಿರುವೆ. ಜೈ ಮೂರ್ಖದ ಮಲೆ ತೊಲಗು ಇಲ್ಲಿಂದ. ಹಾಗೆನ್ನ ಬೇಡ ಬರಬರ ಮೂರ್ಖದ ಮಳೆ. ಬರಬರ ಮೂರ್ಖದ ಮಳೆ. ಕೈ ಕಯ ಶಿರವಾ ಶಿರವಾ ಬಿಡು ಬಿಡು ಸವಿನಡಿಗರ ಬಿಡು ಸವಿನಡಿಗರ ಕಡುಮೂರ್ಖಳ ಅಡಗಿಸುವೆ ನಿನ್ನ ಗರ್ವ ಗರ್ವ. ಜೈ ಮೂರ್ಖಳೇ ತಾಯೆಂಬ ವಾತ್ಸಲ್ಯದಿಂದ ಸುಮ್ಮನೆ ಬಿಟ್ಟಿರುವುದು ಇಲ್ಲಿ ನಿನ್ನ ತುಂಡು ತುಂಡಾಗಿ ಪಚ್ಚದಲ್ಲಿ ತಕ್ಕ ಶಿಕ್ಷೆಯನ್ನು ಮಾಡಿಬಿಡುವನು. ಅಗ್ರಜ ಶಾಂತನಾಗು. ಅನುಜ ಶತ್ರುಘ್ನ ಶೀಘ್ರವೇ ರಾಮಚಂದ್ರರನ್ನು ಕರೆತರಲು ದಂಡಕಾರಣ್ಯಕ್ಕೆ ಸೈನ್ಯವನ್ನು ಸಿದ್ಧಪಡಿಸಲು. ಹಾಗೆ ಆಗಲಿ ಅಗ್ರಜ. ಅಯ್ಯೋ ಮಗನೇ, ಬರ್ತಾನೆ ನಿಮ್ಮ ತಂದೆಗೆ ತಿರಂಜವನ್ನು ಇಟ್ಟು ಮುಂದಕ್ಕೆ ಹೊರಡುವಂತಾಗಿ ಆಗಬಹುದು ಪೂಜ್ಯರೇ. ಮಂಗಳವಾಗಲಿ ಮಂಗಳವಾಗಲಿ. ಅಯ್ಯೋ ಮಕ್ಕಳಿರ, ಇನ್ನು ಇಲ್ಲ ಮಾತನಾಡುತ್ತೀರಿ. ಅಯ್ಯೋ ನನ್ನ ಮಕ್ಕಳನ್ನು ನನ್ನಿಂದ ದೂರ ಮಾಡಿಕೊಂಡನಲ್ಲವೇ? ಅಯ್ಯೋ ಆಳು ಬಂದರೆ ನಿನಗೇನಾದ್ರೂ ಆಗಬಾರದೇನೆ? ಅಯ್ಯೋ ಪರಮಾತ್ಮ. ಎಲ್ಲಿದನು